ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ವರುಣಾ ವಿಧಾನಸಭಾ ಕ್ಷೇತ್ರದಿಂದ ನಾಮಪತ್ರವನ್ನು ಸಲ್ಲಿಕೆಯನ್ನ ಮಾಡ್ತಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಸಿದ್ದರಾಮಯ್ಯ ಉಂಡಿ ಅವರ ತವರು ಗ್ರಾಮಕ್ಕೆ ಆಗಮಿಸ್ತಾ ಇರುವಂತದ್ದು. ಅವರ ಸ್ವಾಗತ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ರೆಡಿಯಾಗಿದ್ದಾರೆ. ಅದ್ರ ಜೊತೆಗೆ ಅವರ ಸಹೋದರರಾಗಿರ್ತಕ್ಕಂಥವ್ರು ಕೂಡ ನನ್ನ ಜೊತೆಗಿದ್ದಾರೆ. ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ಸಿದ್ದರಾಮಯ್ಯನವರು ಇವತ್ತು ನಾಮಪತ್ರವನ್ನು ಸಲ್ಲಿಕೆಯನ್ನ ಮಾಡ್ತಿದ್ದಾರೆ. ಏನ್ ಅನ್ಸುತ್ತೆ ಸರ್ ನಿಮ್ಗೆ? ನಾಮಪತ್ರ ಇದು ಮಾಡ್ತಾರೆ. ಇವತ್ತು ಗೆಲ್ತವಲ್ಲ ಗ್ಯಾರಂಟಿಗೆ. ಅದೇನು ಇದೇ ಇಲ್ಲ. ಯಾವ ಇದ್ರ ಮೇಲೆ ಹೇಳ್ತೀರಿ ಸರ್ ಗ್ಯಾರಂಟಿ ಮೇಲೆ ಗೆಲ್ತಾರೆ ಅಂತ? ಗ್ಯಾರಂಟಿ ಗೆಲ್ತಾರೆ ಅವರೇ ಗೆಲ್ಲವರು. ಯಾಕಂದ್ರೆ ಒಂದ್ ಕಡೆಗೆ ಬಿಜೆಪಿ ಅವರು ಬಂದು ಒಂದು ಲೀಡರ್ ಅಂತಂದು ಹಾಕಿದ್ದಾರೆ ಸರ್. ಅಂದ್ರೆ ಒಂದು ಸಿದ್ದರಾಮಯ್ಯನ ಕಟ್ಟಾಕ್ಬೇಕು ಕ್ಷೇತ್ರದಲ್ಲಿನೇ, ಅವ್ರನ್ನ ಎಲ್ಲೂ ಬೇರೆ ಕಡೆ ಎಲ್ಲೂ ಓಡಾಡಬಾರ್ದು ಅಂತ. ಏನೇ ಮಾಡಿದ್ರು ಅದೇ ಅಪ್ಪ ಹಿಡ್ಕೋಬೇಕು ಅಂತ ಒಂದು ಹೇಳ್ತಾರೆ ಲೆಕ್ಕ. ಏನು ಮಾಡಕ್ಕಾಗಲ್ಲ. ಗೆಲ್ಲಂದ್ರೆ ಅವರೇ ಗೆಲ್ಲವರು. ಕಷ್ಟದ ಅಂದ್ರೆ ಬಂದೇ ಬರ್ತಾರೆ. ವರ್ಣ ನಿಂತಿದ್ದು ಅವ್ರದ್ದು ವರ್ಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಮತ್ತೆ 2023 ಮತ್ತೆ ಎಲೆಕ್ಷನ್ ಬಂದಿದೆ. ಹಂಗೆ ಮಾಡಲ್ಲ, ಏನ್ ಬೇಕು ಎಲ್ಲರೂ ಹಂಗೆ ಮಾಡಲ್ಲ. ಯಾಕಂದ್ರೆ ಯಾರನ್ನ ಕೇಳ್ತಾರೆ ಕೆಲಸ ಮಾಡಿ ಹಂಗೆ ಮಾಡಲ್ಲ. ಅದೇ ನಾವು ಧೈರ್ಯ ಹೇಳ್ತಾ ಇರೋದು. ಜನ ಇವತ್ತು ಯಾವತ್ತೋ ಬಂದ್ಬಿಟ್ಟು ಇಲ್ಲಿ ಅಂದ್ಬಿಟ್ಟು ಅವ್ನಿಗೆ ಹಾಕಲ್ಲ, ಇವನ್ಗೆ ಹಾಕೋದು. ಆಗ ನೋಡ್ಕರಿ ಬಂದ ಗ್ಯಾರಂಟಿ. ನಿಮ್ಗೆ ಯಾವ ಕಾರ್ಯ ಇಷ್ಟ ಆಗಿದೆ ಸರ್? ಸಿದ್ದರಾಮಯ್ಯ ಮಾಡಿರುವಂತಹ ಯೋಜನೆಗಳಲ್ಲಿ ಯಾವ್ದು ಇಷ್ಟ ಆಯ್ತು ತುಂಬಾ? ಎಲ್ಲ ಕಾರ್ಯಗಳು ಆಗವ, ಹಾಸ್ಟೆಲ್ ಆಗದಾಗ, ಕಾಲೇಜ್ ಆಗದ ಎಲ್ಲ ಆಗವ. ಏನ್ ತಾಪರೇನು ಇಲ್ಲ, ಎಲ್ಲ ಕಡೆ ಮಾಡಲ್ಲ. ಅವ್ರು ಅವ್ರಿಗೆ ಯಾವ ಸೇರ್ಕೋ ಎಲ್ಲ ಮಾಡ್ರ. ಸುಮ್ಮನೆ ಹುಚ್ಚು ಜನ ಅವರಷ್ಟು ಯಾರು ಮಾಡೇ ಇಲ್ಲ. ಬರ್ತಾರೆ ಇವತ್ತು ಓಟ್ ಹಾಕುವ ಅಂತ ಹೋಗ್ತಾರ. ವಸಿ ಮಾಡಿಲ್ಲ ಅವರು. ಆದ್ರಿಂದ ನಾನು ಧೈರ್ಯ ಹೇಳ್ತಾ ಇರೋದು. ಎಲ್ಲಕ್ಕೂ ಆ ದುಡ್ಡು ಹೊತ್ತೊಂದು ಕೊಡಕ್ಕಾಗಲ್ಲ ಯಾರಿಗೂ. ಬರೀ ಕೆಲಸ ಮಾಡ್ರ. ಇನ್ನು ದುಡ್ಡು ಇಲ್ಲಿ ಎಲ್ಲಕ್ಕೂ ಅಂತ ಕೂತಿದ್ದಾರೆ. ಕೆಲಸ ಮಾಡಿ ಹಂಗೆ ಮಾಡ್ರ. ಅವ್ರು ಏನಿದ್ರೆ ಏನ್ ಕೆಲಸ ಮಾಡೋದಿಲ್ಲ. ತಾವೇನ್ ಮಾಡೋದು ಸರ್? ನಾವು ಆರಾಮ ಮಾಡ್ತೀವಿ. ಎಲ್ಲ ಇದು ಮಾಡಿ ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತಾರೆ ನಿಮ್ಗೆ? ಯಾವಾಗ್ಲೂ ಸಪೋರ್ಟ್ ಮಾಡಿದ್ರೆ ಮದುಗಳು ಅವ್ರು ಮಾಡ್ಕೊಂಡಿಲ್ವಾ? ಅವ್ರು ಸಪೋರ್ಟ್ ಮಾಡಿದ್ವಿ, ನಾವು ಮಾಡಿವ. ಎಲ್ಲ ಮದುಗಳನ್ನ ಅವ್ರು ಮಾಡಿದ್ರು. ಈಗ ನಮ್ಮ ಮಕ್ಕಳ ಮದುವೆ ಅವ್ರ್ಯಾರು ಮಾಡಿದವ್ರು, ಅವರು ಮಾಡಾರ. ನಾವು ಈ ಊರಲ್ಲಿ ಎಲ್ಲರೂ ಕೂಡ ಸಿದ್ದರಾಮಯ್ಯನ ಪರವಾಗಿದಾರ? ಎಲ್ಲ ಈ ಅವ್ರನ್ನ ಕಟ್ಟಾಕ್ಬೇಕಂತ ಅನ್ಬಿಟ್ಟು ಸೋಮಣ್ಣನ್ ಕರ್ಕೊಂಡ್ ಬಂದಿದಾರಲ್ಲ ಸರ್ ಬಿಜೆಪಿ ಅವರು ಆಪೋಸಿಟ್ ಆಗಿ. ಏನ ಅವ್ನಿಗೆ ಇದಾದ್ರೆ ಬರ್ಬೋದು. ಏನು ಸಾಮಾನ್ಯ ಇನ್ನೂ ಬೇರೆ ಬರ್ಬೋದು. ಯಾರು ಮೋದಿ ಕೇಳ್ತಿದ್ರ? ಮೋದಿ ಬರ್ತಾನ ಬರ್ದೆ ದುಡ್ಡು ಅಂತಾನ. ದುಡ್ಡು ಮಾರಿ ಲೆಕ್ಕ ಏನೈತ ಸರ್. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಿದ್ರೆ ಸರ್, ಎಲ್ರಿಗೂ ಗೊತ್ತಿದೆ. ಆದ್ರೆ ಏನಂದ್ರೆ ಅವ್ರನ್ನ ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ಅವ್ರನ್ನ ಕಟ್ಟಿ ಹಾಕ್ಬೇಕು ಅನ್ಬಿಟ್ಟು ಲಾಸ್ಟ್ ಟೈಮ್ ಬಾದಾಮಿಯಲ್ಲಿ ಮಾಡಿದ್ರು, ಇಲ್ಲಿ ಚಾಮುಂಡೇಶ್ವರಲ್ಲಿ ಸೋಲಿಸ್ಬಿಟ್ರು. ಈಗ ನೋಡಿ ಅವ್ರ ತವರು ಕ್ಷೇತ್ರದಲ್ಲೇನೆ ಜನಗಳೇ ಇದು ಮಾಡ್ರವ್ರು. ಅವನ್ನ ಸೋಲಿಸ್ಬೇಕಾದ್ರೆ ಕಾರಣ ದುಡ್ಡ ಕೊಟ್ಕೊಂಡ್ ಮಾಡ್ರವ್ರು. ಈ ಸತಿ ಏನ್ ದುಡ್ಡು ಕೊಟ್ಟರು ಆಗಲ್ಲ ಸೋಲ್ಸಕ. ಈಗ ಜನರಿಗೆ ಉಟ್ಬಿಡದ ಅವರು. ಜನದಲ್ಲೂ ಆಗಲ್ಲ, ಅದು ಸಾಧ್ಯವೇ ಇಲ್ಲ. ಅದೇ ದುಡ್ಡು ಕೊಡ್ಬೇಕಪ್ಪ ಒಂದು ಮನ್ಗ 50 ಲಕ್ಷ ಹಂಗಾರ ಪಚ್ಚವಾದವರ ಇಲ್ಲ. 50 ಲಕ್ಷ ಕೊಟ್ಟಲ್ಲ. ನಮ್ಮ ಅಣ್ಣೇ ಗೆಲ್ಲಮ್ಮ ಗ್ಯಾರಂಟಿ. ಕೊನೆ ಎಲೆಕ್ಷನ್ ಸರ್ ಸಿದ್ದರಾಮಯ್ಯನವರಿಗೆ. ಇದೇ ಕೊನೆ ಎಲೆಕ್ಷನ್. ಆಚೆ ಮಂಗಿರು ನಿಜತ್ರ ಆಚಗ ಅವ್ರು ನಿಂತ್ಕೊಳ್ಳೋದು ಕೊನೆ ಎಲೆಕ್ಷನ್ ಇಂದ ಗೆದ್ದು ಏನಾಗ್ಬೇಕಂತ ಬಯಸ್ತೀರಿ ಸರ್? ಅದೆಲ್ಲ ಹೇಳಿ ಹೈಕಮಾಂಡ್ ಬಿಟ್ಟೋದು. ನಾವು ಅದನ್ನ ಹೇಳಕ್ಕಾಗಲ್ಲ. ಒಳ್ಳೆ ಗೆದ್ದೆ ಗೆಲ್ತಾರೆ. ಅಲ್ಲ, ಸಹೋದರನಾಗಿ ಏನ್ ಹೇಳಕ್ ಇಷ್ಟಪಡುತ್ತೆ ಸರ್? ಒಳ್ಳೆ ಇಡೀ ರಾಜ್ಯಕ್ಕೆ ಬಯಸ್ತಾ ಇದೆ ಸರ್ ಅವ್ರನ್ನ ಮುಖ್ಯಮಂತ್ರಿ ಆಗ್ಬೇಕಂತ ಇಡೀ ರಾಜ್ಯನೇ ಭಾವಿಸ್ತಾ ಇದೆ. ಒಳ್ಳೆ ಯೋಜನೆಗಳು. ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಬಿಟ್ಟು ಬೇರೆ ಯಾರು ಲೀಡರ್ ಇಲ್ಲ ಸರ್ ಅಂತ ಜನರು ಹೇಳ್ತಿದ್ದಾರೆ. ಇದು ಈಗ ಮುಖ್ಯಮಂತ್ರಿ ಅದೇ ಆಯ್ತಲ್ಲ. ಒಟ್ಟು ಇನ್ನೂ ಒಂದು ಹೇಳ್ದು ನಾನು ಹೈಕಮಾಂಡ್ ಬಿಟ್ಟೋದು ಹೇಳ್ತಾವೆ. ಅದೇ ಆಯ್ತಲ್ಲ. ಅದು ಬಿಟ್ಬಿಡಿ, ಹೈಕಮಾಂಡ್ ಮಾಡಿದ್ರೆ ಪಕ್ಷದ ಬಿಟ್ಬಿಡಿ. ತಾವು ಸಹೋದರರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಮಾತಾಗ ಇನ್ನೇನ್ ಮಗಳೇ ಸಹೋದರರಾಗಿ ಏನ್ ಆರೈಸಿದ್ದಾರೆ ಅವ್ರಿಗೆ? ಎಲ್ಲ ಏನು ಇಲ್ಲ ಬಿಡ. ನೋಡು ಏನೇ ಸಹೋದರರಾಗಿ ಏನ್ ಆರೈಸ್ತೀರಿ ಸರ್ ಅವ್ರಿಗೆ? ಎಲ್ಲ ಗೆದ್ದೆ ಗೆಲ್ತಾರ. ಅದರಲ್ಲಿ ಯೋಚನೆ ಇಲ್ಲ. ಒಳ್ಳೇದಾಯ್ತು. ಇದಿಷ್ಟು ಸಹೋದರರ ಮಾತು. ಕ್ಯಾಮ್ರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಮೈಸೂರು.